ನನ್ನ ಹೆಸರು ಮಂಜುನಾಥ್ ಪಾಂಡೆ ಅಂಥೇಳಿ. ನಾನಿಲ್ಲಿ ಶಿವಮೊಗ್ಗದ ನಿವಾಸಿ. ನಾನು ಕರೆಸ್ಪಾಂಡೆನ್ಸ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆಕಾಶ ಅಂತಕ್ಕಂಥವನು ನಮಗೆ ಹರೀಶ್ ಅಂತ ಅನ್ನೋರ ಮೂಲಕ ಪರಿಚಯ ಆಗಿದ್ದು. ನಂತರದಲ್ಲಿ ಏನಾಯ್ತಪ್ಪ ಅಂದರೆ ಗೌರ್ಮೆಂಟ್ ಜಾಬ್ ಮಾಡಿಸ್ಕೊಡ್ತೀನಿ ಅಂತೇಳಿ ಹೇಳ್ದ. ನಾನು ಬೇಡಪ್ಪ, ನಮಗೆ ನಾವು ಹೆಂಗೋ ಪ್ರೈವೇಟಲ್ಲಿ ಜೀವನ ಮಾಡ್ತಾ ಇದ್ದೀವಿ, ಹೆಂಗೋ ಒಂದು ತಿಂಗಳಿಗೆ ಒಂದು 15-20 ಸಾವಿರ ಸಂಬಳ ಬರುತ್ತೆ, ಹೇಗೋ ಜೀವನ ನಡೀತಾ ಇದೆ, ಬೇಡ ಅಂತ ಹೇಳಿದೆ. ಇವೆಲ್ಲ ಆನ್ಲೈನ್ ಕಾಲ ನಡೆಯೋದಿಲ್ಲ ಇವೆಲ್ಲ ಅಂತ ಹೇಳಿದೆ. ಆದರೂ ಸಹ ಅವರು ಒಂದು 8ರಿಂದ 10 ದಿವಸ ಬಂದು ಭಾಳನೇ ಪೀಡಿಸಿ ಇದು ಮಾಡಿದ್ರು. ಸರ್, ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿದ್ರೆ ನೀವು ಮಾಡ್ಬೋದಾ ಅಂತ ಕೇಳಿದ್ರು. ಆಯ್ತು ನೋಡೋಣ ಅಂಥೇಳಿ ನಾನು ಅಂದೆ. ಅವಾಗ ಇವ್ರೇನಿಲ್ಲ, ರಾಣೆಬೆನ್ನೂರು ಹತ್ರ ರಟ್ಟೆಹಳ್ಳಿ ಹತ್ರ ಕರ್ಕೊಂಡೋಗಿ ಒಬ್ರು ಲೇಡಿನ ಒಳಗಡೆಯಿಂದ ಒಂದು ಗೋರ್ಮೆಂಟ್ ಆಫೀಸಿಂದ ಹೊರಗಡೆ ಬರಂಗೆ ಮಾಡಿಬಿಟ್ಟು, ನೋಡಿ ಸರ್ ಇವರೇ ಆಕಾಶ ಸರ್ ನನಗೆ ಕೊಡಿಸಿರೋದು ಅಂತೇಳಿ ಆ ಲೇಡಿ ಹೇಳಿದ್ರು ಸರ್. ಅವಾಗೂ ಸಹ ನಾನು ನಂಬಲಿಲ್ಲ. ಆಮೇಲೆ 2ನೇ ಸರಿ ಮತ್ತು ಹೀಗೆ ಇಲ್ಲಪ್ಪ, ನಂಗೆ ನಂಬಿಕೆ ಎಲ್ಲ ಬೇಡ ಅಂತ ಹೇಳಿದೆ. ಆದರೆ ಸರ್, ನಮ್ಮ ತಂದೆ ಗೋರ್ಮೆಂಟ್ ಜಾಬಲ್ಲಿದ್ದಾರೆ, ತಾಲೂಕು ಆಫೀಸಲ್ಲಿ ಸೂಪರ್ವೈಸರ್ ಆಗಿದ್ದಾರೆ ನಮ್ಮ ತಂದೆ. ಅವರು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಸರ್. ಅವ್ರು ಬಂದು ಹೇಳಿದ್ರೆ ಆಗುತ್ತಾ ಅಂತ ಅಂದರು. ಮತ್ತು ಈಗ ಗೋರ್ಮೆಂಟ್ ಜಾಬಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರಿಗೆಲ್ಲ ಇವೆಲ್ಲ ಲಿಂಕ್ಸ್ ಎಲ್ಲ ಇರ್ತವೆ ಅಂಥೇಳಿ ನಾನು ಹ್ಞೂ ಅಂತ ಹೇಳಿದ್ರೆ, ನಂತರದಲ್ಲಿ ಇವ್ರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಒಂದು ಸರಿ ಇದ್ರ ಹತ್ರ ಯಾವುದ್ರ ಹತ್ರಪ್ಪ ಅಂತ ಹೇಳಿದ್ರೆ ಸರ್ಜಿ ಕನ್ವೆನ್ಷನ್ ಹಾಲ್ ಹತ್ರ ಇರ್ತಕ್ಕಂಥ ಕೆರೆ ಹತ್ರ ಬಂದು ಭೇಟಿ ಮಾಡಿಬಿಟ್ಟು, ನೋಡಿ ಸರ್, ನನ್ನ ಹೆಸರು ಚನ್ಕೇಶವ ಮೂರ್ತಿ, ನಾನೀಗ ಗೋರ್ಮೆಂಟ್ ಜಾಬ್ಸ್ ಎಲ್ಲ ಮಾಡಿಕೊಡ್ತೀನಿ, ನಾನೇ ಜಾಬಲ್ಲಿ ಇರೋದ್ರಿಂದ ನಾನು ಹೊರಗಡೆ ಕಾಣಿಸ್ಕೊಳಕ್ಕಾಗೋದಿಲ್ಲ, ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡೆ. ಸೊ ನನ್ನ ಮಗ ಓಡಾಡಿ ಮಾಡಿ ಮಾಡ್ತಾನೆ ಅಂಥೇಳಿ ಹೇಳಿದ್ರು ಸರ್. ಸರ್ ಅವಾಗ ನಾನೇನು ಮಾಡಿದೆ, ಆಯಿತು ಅಂತಂದು ಹೇಳಿ ನಾವು ನಂಬಿದ್ವಿ ಸರ್. ಆ ನಂತರದಲ್ಲಿ ಕೆಲವು ದಾಖಲೆಗಳನ್ನೆಲ್ಲ ಅವನು ತಂದು ಕೊಡ್ತಾ ಇದ್ದ. ನಂತರದಲ್ಲಿ ಗಾಂಧಿ ಪಾರ್ಕಲ್ಲಿ ಮೊದಲನೇ ಪರಿಚಯ ಅವ್ರದ್ದು ನಮ್ಮದು ಆಗಿದೆ ಸರ್. ಗಾಂಧಿ ಪಾರ್ಕಲ್ಲಿ ಪರಿಚಯ ಆದಮೇಲೆ 2-3 ಸರಿ ಅಲ್ಲೇ ಸಹ ಹಣದ ಸೆಟ್ಲ್ಮೆಂಟನ್ನು ಸಹ ಅವನು ಮಾಡಿಕೊಂಡ. ನಮ್ದು ಹೆಂಗಿತ್ತು ಅಂತೇಳಿ, ನಮ್ಮ ಕಾಲೇಜಿಗೆ ಬರ್ತಕ್ಕಂಥವ್ರು ಸೊ ನಮ್ಮ ಒಂದು ಚೇರ್ಮನ್ರ ಕಾಲೇಜಿಗೆ ಬರ್ತಕ್ಕಂಥ ಮಕ್ಕಳು ಬಡ ವಿದ್ಯಾರ್ಥಿಗಳು, ಮಿಡಲ್ ಕ್ಲಾಸ್ನವರು. ಸೊ ಬಿಡು, ಏನೋ ಒಂದು ಗೌರ್ಮೆಂಟ್ ಜಾಬ್ ಆದರೆ ಅವ್ರಿಗೆ ಅನ್ನಕ್ಕೊಂದು ದಾರಿ ಆಗುತ್ತೆ ಅಂತಂದು ಹೇಳಿ ನಾನೊಂದು 3 ಜನಕ್ಕೆ ಮೊದಲನೇದಾಗಿ ಪರಿಚಯವನ್ನು ಮಾಡಿಕೊಟ್ಟೆ. ಈ ಥರ ಇದೆ ಅಂತೆ ಅಂತಂದು ಹೇಳಿ. ನಂತರದಲ್ಲಿ ಅವರು ನನ್ನ ಮಾತು ನಂಬ್ಕೊಂಡು ಹ್ಞೂ ಆಸೆ ಮಾಡೋಣ ಅಂಥೇಳಿ 3 ಲಕ್ಷದಿಂದ ಶುರುವಾಯಿತು. ಅಡ್ವಾನ್ಸ್ 3 ಲಕ್ಷ ಕೊಡಬೇಕು, ಒಳಗೆ ಹೋಗಿ ಸೇರ್ಕೊಂಡ್ಮೇಲೆ ಮಿಕ್ಕಿ ದುಡ್ಡು ಅಂಥೇಳಿ ಈ ರೀತಿಯಲ್ಲಿ ಇದು ಶುರು ಆಗ್ತಾ ಬಂತು. ನಂತರದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಇದೇ ರೀತಿಯಲ್ಲಿ ಬಂತು. ನಂತರದಲ್ಲಿ 3 ಆಯಿತು, 4 ಆಯಿತು, 5 ಆಯಿತು. ಇದೇ ಥರ ಯಾಕಪ್ಪ ಈ ಥರ ಹಿಂಗೆ ಕೇಳ್ತಾ ಇದ್ದೀರಾ ಅಂತ. ಇಲ್ಲ ಸರ್, ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನಮ್ಮ ಅಡ್ಡ ಎಲ್ಲ ಅರಸೀಕೆರೆಯಲ್ಲಿ ಇರ್ತಕ್ಕಂಥದ್ದು, ಅರಸೀಕೆರೆಯಲ್ಲಿ ಇದು ನಡೀತದೆ, ಹಾಗೆ ಹೀಗೆ ಅಂತ ಅಂದ. ಸೊ ನಂತರದಲ್ಲಿ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಮಾತಿ ಮೊದಲು ತಾಲೂಕು ಆಫೀಸ್ ಹತ್ರ ಹುಡುಗರು ಹೋಗಿದ್ದಾರೆ, ಡಾಕ್ಯುಮೆಂಟ್ಸ್ ಇಸ್ಕೊಂಬರ್ತಾರೆ. ತಾಲೂಕು ಆಫೀಸ್ ಅಂದರೆ ಚನ್ಕೇಶವ ಮೂರ್ತಿ ಅವ್ರ ತಂದೆ ಇರ್ತಾರಲ್ಲ, ಬಿಡು ಕೊಟ್ಟು ಕಳಿಸ್ತಾ ಇರ್ಬೋದು ಅಂಥೇಳಿ ನಮಗೂ ಒಂದಿತ್ತು. ಈಗ ಯಾರೇ ಆಗಲಿ, ನೀವೇ ಹೇಳಿ, ಒಬ್ಬ ಸ್ಟೂಡೆಂಟಿಗೆ ನಂಬಿಟ್ಟು ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಯಾರು ಹಣವನ್ನು ಸಹ ಕೊಡೋದಿಲ್ಲ. ಸೊ ನಾವೇನು ಮಾಡಿದ್ವಪ್ಪ ಅಂತ ಹೇಳಿದ್ರೆ, ಒಂದು ವೇಳೆ ಮಗ ಏನಾದರೂ ಕೈ ಎತ್ತಿದ್ರೆ, ಅಪ್ಪನ ಗೌರ್ಮೆಂಟ್ ಜಾಬ್ ಇದೆ, ಹೆಂಗೂ ತಂದೆನೂ ಬಂದು ಹೇಳಿದಾರಲ್ಲ ಅಂಥೇಳಿ ಅವರ ತಂದೆಯ ಭರವಸೆ ಮೇಲೆ ನಾನು ವ್ಯವಹಾರ ಮಾಡಿದ್ದು ನಿಜ. ನಂತರದಲ್ಲಿ 3 ಜನ ನಾನು ಮೊದಲನೇದಾಗಿ ಕೊಟ್ಟೆ. ನಂತರದಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಆ 3 ಜನದ ಆಧಾರ್ ಕಾರ್ಡ್ ನಂಬರನ್ನು ತೊಗೊಂಡು ಇವನು ನಂತರ ನಿಮ್ಮಲ್ಲಿ ಯಾರು ಇದ್ದಾರಾ ಅಂತಂದು ಹೇಳಿ ರೆಡಿ ಮಾಡಿಕೊಂಡು ನಮ್ಮಲ್ಲೇ ಇರ್ತಕ್ಕಂಥ ಕೆಲವು ಪೇರೆಂಟ್ಸನ್ನು ಈ ಒಂದು ಕೆಲಸಕ್ಕೆ ತಗೊಳ್ಕೊಂಥ ಕೆಲಸವನ್ನು ಮಾಡ್ದ. ನಂತರದಲ್ಲಿ 3 ಹೋಗಿ 13ಕ್ಕೆ ಬಂದು ನಿಂತುಬಿಡ್ತು. ನಂತರದಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ, ಈಗ ವ್ಯವಹಾರ ಮಾಡುವಾಗ ಪರಿಚಯ ಮಾಡಿದ್ದು ನಾನೇ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪರಿಚಯ ಮಾಡಿದ್ದು ಏನೋ ಒಳ್ಳೇದಾಗಲಿ ಅಂತೇಳಿ ಪರಿಚಯ ಮಾಡಿದೆ. ಯಾವುದೇ ಒಂದು ಕಮಿಷನ್ ಆಸೆ ಇಲ್ದಂಗೆ ಏನೋ 4 ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾನು ಮಾಡಿದ್ದು ನಿಜ. ನಂತರದಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಬರ್ತಾ ಏನಾಯಿತು ಅಂತ ಹೇಳಿ, ನನ್ನ ಹತ್ರ ಯಾವುದೇ ಹಣ ಇಲ್ಲ. ಲಾಸ್ಟಿಗೆ ಎಲ್ಲ 1,20,00,000 ಆದ ನಂತರದಲ್ಲಿ ಎಲ್ಲ ಕ್ಯಾಂಡಿಡೇಟ್ಗಳು ಅವನ ದಾಮಿನಿ ಅಂತಕ್ಕಂಥವಳ ಅಕೌಂಟಿಗೆ ಹಾಕಿದ್ದಾರೆ. ದಾಮಿನಿ ಅಂತಕ್ಕಂಥವ್ರು ಇವರ ಗೆಳತಿ, ನಮಗೆ ಗೊತ್ತಿಲ್ಲ. ಮೊದಲಿಗೆ ಏನಂತ ಹೇಳಿದ್ರೆ, ನನ್ನ ಹೆಂಡ್ತಿ ಅವ್ರ ಅಕೌಂಟಿಗೆ ಹಾಕಿ ಅಂತೇಳಿ ಎಲ್ಲ ಕ್ಯಾಂಡಿಡೇಟ್ಗೆ ಹೇಳಿದ್ದು. ಎಲ್ಲ ಕ್ಯಾಂಡಿಡೇಟ್ಗಳು ನೇರವಾಗಿ ಅವ್ರ ಜೊತೆಗೆ ವ್ಯವಹಾರನ ಮಾಡಿದ್ದಾರೆ, 3 ಜನ ಬಿಟ್ಬಿಟ್ಟು. ನಂತರದಲ್ಲಿ ಏನಾಯ್ತಪ್ಪ ಅಂತ ಹೇಳಿದರೆ, ಅವ್ರಿಗೆ ಏನು ಹೇಳ್ತಾ ಇರೋದು, ದುಡ್ಡೆಲ್ಲ ಆದ್ಮೇಲೆ ಏನೋ ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಏನು ಮಾಡ್ತೀಯ ಮಾಡ್ಕೊ ಹೋಗು ಅಂಥೇಳಿ ಈ ರೀತಿ ಹೇಳಕ್ಕೆ ಹಿಡ್ದ. ಇದೇನು ಈ ಥರ ಮಾತಾಡ್ತಿದ್ದೀರಾ ಸರ್, ನೀವು ಜಾಯ್ನಿಂಗ್ ಯಾವಾಗ ಮಾಡಿಸ್ತೀರಾ, ಏನು ಇಲ್ಲ ಸೆಟ್ಲ್ಮೆಂಟನ್ನು ಮಾಡಿಸಿ ಅಂತ ಕೇಳಿದ್ರೆ ಫುಲ್ ಉಲ್ಟಾ ಮಾತಾಡೋಕ್ಕೆ ಶುರು ಮಾಡಿದ್ರು. ತದನಂತರ ಹೆಲ್ತ್ ಇಶ್ಯೂ ಹಾಗೆ ಹೀಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತಂದರು. ದಾಮಿನಿಯವ್ರು ಇದ್ದರು, ಇಲ್ಲ ನಾನು ಆಕಾಶಕ್ಕೆ ಕರ್ಕೊಬಂದು ಮಾತಾಡ್ತೀನಿ ಸರ್, ಸುಮ್ಮನೆ ಕಂಪ್ಲೇಂಟ್ ಅವು ಮಾಡಬೇಡಿ ಅಂಥೇಳಿ ದಾಮಿನಿಯವ್ರು ಹೇಳಿದ್ರು. ನಾನು ಹೌದೇನೋ ಅಂತಂದು ಹೇಳಿ ಸ್ವಲ್ಪ ದಿನ ಕಾದ್ವಿ ನಾವು. ಹೀಗೆ 1 ತಿಂಗಳಾಯಿತು, 2 ತಿಂಗಳಾಯಿತು. ಆದರೂ ಯಾವುದೇ ರೀತಿಯ ಒಂದು ಉತ್ತರ ಬರದೇ ಹೋದಾಗ ನಾವು ಒಂದು ಸ್ವಲ್ಪ ಜೋರು ಮಾಡಿ ಕೇಳಿದಾಗ ಅವ್ರ ತಂದೆಯವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಇಷ್ಟು ದುಡ್ಡು ನೀವು ಇಷ್ಟು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಕೊಟ್ಟಿದ್ರಲ್ಲಿ ಯಾರನ್ನು ಕೇಳ್ಕೊಟ್ಟಿದ್ದೀರಿ? ಅರೆ ಅಲ್ಲ ಸರ್, ನೀವೇ ಬಂದು ಹೇಳಿದ್ದು ನಾನು ಮಾಡಿಕೊಡ್ತೀನಿ ಅಂತಂದು ಹೇಳಿ. ನಿಮ್ಮ ಮಗ ಸ್ಟೂಡೆಂಟ್ ನಂಬಿ ಅಷ್ಟು ದುಡ್ಡು ಯಾರು ಕೊಡ್ತಾರೆ ಅಂತ ಹೇಳ್ತಾರೆ. ಇಲ್ಲ, ನಿಂಗೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ
ಅಂತಂದು ಹೇಳಿ ಅಂತಂದರು ಸರ್. 3 ದಿನಾನು ಕಂಟಿನ್ಯೂಸ್ ನನಗೆ ಫೋನ್ ಮಾಡಿದ್ರು, ಕಂಪ್ಲೇಂಟ್ ಕೊಡು ಅಂತಂದು ಹೇಳಿ. ಅಲ್ಲ ಸರ್, ನಾನೇನು ಕಂಪ್ಲೇಂಟ್ ಕೊಡಲಿ, ನಾನು ಕಂಪ್ಲೇಂಟ್ ಏನು ಕೊಡಲಿ ಸರ್, ನನಗೆ ಲಾಸ್ ಆಗಿರೋದು. ನಿಮ್ಮ ಮಗ ಬಂದು ಮಾತಾಡಲಿ, ನಿಮ್ಮ ಮಗ ಬಂದು ಫಸ್ಟ್ ಮಾತಾಡಲಿ, ಆಮೇಲೆ ನಾನು ಬೇಕಾದ್ರೆ ಆದರೆ ಏನು ಕಂಪ್ಲೇಂಟ್ ಕೊಡೋದು ಏನು ಮಾಡೋದು ನೋಡೋಣ ಅಂತೇಳಿ ನಾನು ಹೇಳಿದ್ದು ನಿಜ ಸರ್. ಆದರೂ ನನ್ನ ಕಂಪ್ಲೇಂಟ್ ಕೊಡಿ ಅಂತೇಳಿ ಒತ್ತಡ ಹೇರಿದ್ರು. ಅದಾಗಿಲ್ಲ ಅಂದರೆ ಅಟ್ರಾಸಿಟಿ ಕೇಸು ಅಂತ ಹೇಳಿದ್ರು. ನಂತರದಲ್ಲಿ ಇವತ್ತಿಗೂ ಸಹ ಮನೆ ಹತ್ರ ನಾನು ಮಾಡೋ ಕೆಲಸದ ಜಾಗದಲ್ಲಿ ಮತ್ತು ಮೊನ್ನೆನೂ ಸಹ ಸಿಗ್ನಲ್ಲೇ ನನಗೆ ಅಡ್ಡ ಹಾಕ್ಬಿಟ್ಟು ಅದು ಹೆಂಗೆ ಕೋರ್ಟಿಗೆ ಹೋಗ್ತೀಯಾ, ಅದು ಹೆಂಗೆ FIR ಮಾಡಿಸಿದೀಯಾ ನೀನು ಇಡೀ ಫ್ಯಾಮಿಲಿ ಮೇಲೆ ಅಂತೇಳಿ ಬೆದರಿಕೆಗಳು ಹಾಕ್ತಾ ಇದ್ದಾರೆ. ಆದರೂ ಸಹ ನಾನು ಹಿಂದೆ ಮುಂದೆ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾನೆ ಇದ್ದಾರೆ. ಆದರೂ ನನಗೆ ಜೀವ ಭಯ ಇಲ್ಲ. ಒಂದು ಒಳ್ಳೇದಾಗಬೇಕು ಅಂಥೇಳಿ ನಾನು ನಿಂತಿದ್ದೇನೆ. ಆಮೇಲೆ ನನ್ನ ನಂಬ್ಕೊಂಡಿರ್ತಕ್ಕಂಥ ಈ 13 ಫ್ಯಾಮಿಲಿ ಏನಿದ್ದಾರೆ ಇವರಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಇವತ್ತು ನಿಂತಿದ್ದೇನೆ. FIR ಎಲ್ಲ ಆಗಿದೆ. ನನಗೂ ಸಹ ಈ ಒಂದು ವಿನಬ್ ನಗರ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ. ನನಗೂ ಪೊಲೀಸ್ ಸ್ಟೇಷನಲ್ಲಿ ಇರ್ತಕ್ಕಂತಹ SI ಆಗಿರ್ಬೋದು ನಂತರದಲ್ಲಿ ಇವ್ರ ಮೇಲ್ಗಡೆ ನನಗೆ ನಂಬಿಕೆ ಇದೆ, ಮಾಡಿಕೊಡ್ತಾರೆ ನ್ಯಾಯಯುತವಾಗಿ ಅಂತೇಳಿ ನಂಬಿಕೆ ಇದೆ. ನಂತರದಲ್ಲಿ ಪ್ರತಿಯೊಬ್ಬರು ಕ್ಯಾಂಡಿಡೇಟು ಸಹ ದಾಮಿನಿ ಅನ್ನೋರ ಅಕೌಂಟಿಗೆ ಅಮೌಂಟನ್ನು ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಅವನೇನು ಹೇಳೋದಪ್ಪ ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲ, ಎಲ್ಲ ದುಡ್ಡು ಪಾಂಡವರಿಗೆ ಕೊಟ್ಟಿದ್ದೀನಿ ನಾನು ಬಿಡಿಸ್ಬಿಟ್ಟು ಅಂತೇಳಿ ಅವ್ರು ಹೇಳೋದು. ಈಗ ಒಂದು ವೇಳೆ ನನ್ನ ಮೂಲಕ ವ್ಯವಹಾರ ಆಗಿದೆ, ನನ್ನ ಅಕೌಂಟಿಗೆ ಹಾಕೊಂಡು ನನ್ನ ಅಕೌಂಟ್ ಚೆಕ್ ಮಾಡ್ಕೊಳ್ರಿ, ನೀವು ಬೇಕಾದರೆ ಸ್ಟೇಟ್ಮೆಂಟ್ ತೆಗೆಸ್ಕೊಳ್ಳಿ. ಯಾರೂ ಸಹ ನನ್ನ ಅಕೌಂಟಿಗೆ ಅಮೌಂಟನ್ನು ಹಾಕಿಲ್ಲ. ಸೊ ಎಲ್ಲರೂ ನೇರವಾಗಿ ಏನು ಮಾಡಿದ್ದಾರೆ, ದಾಮಿನಿ ಅನ್ನೋರ ಅಕೌಂಟಿಗೆ ಹಾಕಿದ್ದಾರೆ. ಅಲ್ಲಿಗೆ ಅರ್ಥ ಏನು, ನೇರವಾಗಿ ಅವ್ರ ಜೊತೆಗೆ ವ್ಯವಹಾರವನ್ನು ಮಾಡಿದ್ದಾರೆ. ನಾನು ಹೇಳಿದ ನಿಜ, ನೋಡ್ರಿ ಹಿಂಗೆ ಮಾಡಿಕೊಡ್ತಾರಂತೆ ಅಂತಂದು ಹೇಳಿದ ನಿಜ. ಸೊ ಈಗೇನಾಗಿದೆಯಪ್ಪ ಅಂತ ಹೇಳಿದರೆ, ಒಂದು ವೇಳೆ ನನ್ನ ಜೊತೆಗೆ ನೇರವಾಗಿ ವ್ಯವಹಾರ ಮಾಡಿದರೆ ನನ್ನ ಅಕೌಂಟಿಗೆ ಹಾಕ್ತಾಯಿದ್ರು ಹಣವನ್ನು. ನನ್ನ ಅಕೌಂಟಿಗೆ ಯಾರೂ ಹಣವನ್ನು ಹಾಕಿಲ್ಲ, ದಾಮಿನಿ ಅಕೌಂಟಿಗೆ ಹಾಕಿದ್ದಾರೆ. ಈ ರೀತಿಯಲ್ಲಿ ನಾವು ಈಗ ಕೇಳಲಿಕ್ಕೆ ಹೋದಾಗ ಈಗ ಮಾತೇ ಇಲ್ಲ, ಎಲ್ಲ ಉಲ್ಟಾ ಏನು ಮಾಡ್ತೀರಾ ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. FIR ಆಗಿದೆ. ಅದು ಯಾವ ರೀತಿ ಇಲ್ಲಿವರೆಗೂ ತನಿಖೆ ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಇದೆ. ಇನ್ನು ಮುಂದೆ ನನಗೆ ಏನಪ್ಪ ಅಂಥೇಳಿ ನ್ಯಾಯ ದೊರಕಿಸ್ಕೊಡ್ಬೇಕು. ನೊಂದಿರ್ತಕ್ಕಂಥ ಪರಿವಾರದವರು, ತಂದೆ ಸತ್ತು 3 ದಿವಸಕ್ಕೆ ಆಸ್ತಿ ಮಾರೊಬ್ಬ ಕೊಟ್ಟಿದ್ದಾನೆ. ಮಗಳ ಮದುವೆಗೆ ಒಡವೆ ಇಟ್ಟಿದ್ದನ್ನು ಒಡವೆ ಮಾರಿಬಿಟ್ಟು ಕೊಟ್ಟಿದ್ದಾನೆ. ಒಬ್ಬ ಹಮಾಲಿ ಮೂಟೆ ಹೊರತಕ್ಕಂತಹ ವ್ಯಕ್ತಿ ಒಬ್ಬ ಹಣವನ್ನು ಕೊಟ್ಟಿದ್ದಾನೆ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು, ತುಂಬ ನೊಂದಿರ್ತಕ್ಕಂಥವ್ರು. ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ನೀವು ಹೇಳಿದ್ರೆ ನಾವು ವ್ಯವಹಾರ ಮಾಡಿದ್ದೀವಿ ಅನ್ನೋ ಲೆಕ್ಕಕ್ಕಾಗಿದೆ. ಈಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ನಾವು ಬದುಕೋದೇ ಕಷ್ಟ ಆಗಿಬಿಟ್ಟಿದೆ. ಹಾಗಾಗಿ ಏನಪ್ಪ ಅಂತ ಹೇಳಿದ್ರೆ ನ್ಯಾಯ ದೊರಕಿಸ್ಕೊಡ್ಬೇಕು ದಯವಿಟ್ಟು. ಇದು ಧರ್ಮ ಮತ್ತು ಅಧರ್ಮದ ಯುದ್ಧ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಇದೆ. ಅವ್ನು ಕಳಿಸಿರ್ತಕ್ಕಂಥ ಫೇಕ್ ಡಾಕ್ಯುಮೆಂಟ್ಸು ಮತ್ತು ಪೊಲೀಸ್ ವೆರಿಫಿಕೇಷನು ಸಹ ಫೇಕ್ ಮಾಡಿದ್ದಾನೆ. ಪ್ರತಿ KGIDಯಿಂದ ಹಿಡಿದು ಆಮೇಲೆ ಇದು ಎಂಥದ್ದು ಟ್ರೆಜರಿಯಿಂದ ಪೇಮೆಂಟ್ ಹಾಕಿಸ್ತೀನಿ ಅಂಥೇಳಿ ಟ್ರೈನಿಂಗ್ ಲೆಟರ್ಗಳು ಕೊಟ್ಟಿದ್ದಾನೆ, ಅಪಾಯಿಂಟ್ಮೆಂಟ್ ಲೆಟರ್ಗಳು ಕೊಟ್ಟಿದ್ದಾನೆ. ಆಮೇಲೆ ವೇಕೆನ್ಸಿ ಎಲ್ಲೆಲ್ಲಿದೆ ಅದರದ್ದೆಲ್ಲ ಪ್ರತಿಯೊಂದು ಸಹ ಸೆಲೆಕ್ಷನ್ ಲೀಸ್ಟನ್ನು ಸಹ ನಮಗೆ ಕೊಟ್ಟಿದ್ದಾನೆ. ಪ್ರತಿಯೊಂದು ಇಲಾಖೆಗಳು ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಯಾವುದು RTO ಆಗಿರ್ಬೋದು, ನಂತರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಬಕಾರಿ ಆಗಿರ್ಬೋದು, KGID ಆಗಿರ್ಬೋದು, ಟ್ರೆಜರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಇವನು ಈ ಥರ ಮಾಡಿಕೊಟ್ಟಿದ್ದಾನೆ. ಕೇಶವ ಮೂರ್ತಿಯವರು ಒಂದಿನ ನೇರವಾಗಿ ಭೇಟಿಯಾದಾಗ ಹಿಂಗೆಲ್ಲ ಇದೆ ಪರಿಸ್ಥಿತಿ ಇಲ್ಲ, ಅವನು ಹುಚ್ಚ. ಸೊ ಹುಚ್ಚ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಇವರು ಅಂತೇಳಿ ನನಗೆ ಅರ್ಥ ಆಗಿಲ್ಲ ಸರ್. ಇಂಬ್ಯಾಲೆನ್ಸ್ ಇದೆ ಅವನಿಗೆ ಮೆಂಟಲಿ. ಅವನು ಎಂಥದ್ದು ಡ್ರಗ್ಸ್ ತೊಗೊತಾನೆ, ಆಮೇಲೆ ಎಂಥದ್ದು ಆನ್ಲೈನ್ ಗೇಮ್ ಮಾಡಿ ಎಲ್ಲ ಕಳೆದು ಬಿಟ್ಟಾನೆ. ಏನೂ ಇಲ್ಲ, ಅವ್ನು ಯಾವಾಗ ಹಿಂಗೆ ಮಾಡ್ತಾ ಬಂದಿದ್ದಾನೆ. ನಮ್ಮ ಮಾತು ಕೇಳಲ್ಲ, ಏನಿಲ್ಲ, ನಮ್ಮ ಹತ್ರ ಏನೂ ಇಲ್ಲ, ನೀವು ಹೆಂಗೆ ಕೊಟ್ರಿ ಹಂಗೆ ಎಲ್ಲ ಸರ್ ಹಿಂಗೆ ನೀವು ಹೇಳಿ ಕೊಟ್ಟರು ಅಂತ ಹೇಳಿದ್ರು ಸಹ ಅವರು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಈಗ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ, ಮಗನಿಗೆ ಉಳಿಸ್ಕೊಡ್ಲಿಕ್ಕೆ ಅವ್ರು ಆಲ್ರೆಡಿ ಮೆಡಿಕಲ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ನಾ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಕೋರ್ಟ್ನ ಮುಖಾಂತರ ಅವ್ರಿಗೆ ಕರೆಸಿ ಚಿಕಿತ್ಸೆಗೆ ಒಳಪಡಿಸಿದ್ರೆ ಗೊತ್ತಾಗ್ತದೆ ಅಂಥೇಳಿ ನಾನು ಇದೊಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹೋಗಿರ್ತಕ್ಕಂಥ ಹಣ ಬಡವರದು. ನಾನು ಸಹ ಕೈಯಿಂದ 8 ಲಕ್ಷ ರೂಪಾಯಿ ಹಾಕಿದ್ದೀನಿ. ಬಿಡು, ಇವತ್ತಲ್ಲಿ ನಾಳೆ ಆಗುತ್ತೆ, ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಸರ್, ಮಾತಿಗೆ ಮೊದಲು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಸರ್ ಅಂತೇಳಿ ಹೇಳ್ತಾ ಇದ್ರು. ಆದರೆ ನಾನು ಬೇಡ, ಬಡವರಿಗೆ ಏನೋ ಒಂದು ದಾರಿ ಆಗುತ್ತೆ ಅಂತೇಳಿ ನಾನು ಸಹ ಕೈಯಿಂದ 8 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದೇನೆ. ಆದರೆ ಹಾಕಿರ್ತಕ್ಕಂಥದ್ದಕ್ಕೆ ಪ್ರತಿಯೊಂದು ದಾಖಲೆಗಳಿದ್ದಾವೆ, ಪ್ರತಿಯೊಂದು ಅಕೌಂಟ್ ಇವತ್ತಿಗೂ ಸಹ ಆ ಬ್ಯಾಂಕ್ ಖಾತೆಗೆ ಹಣ ಬೀಳ್ತಾ ಇದೆ. ಆದರೆ ತನಿಖೆ ಯಾರೂ ಸಹ ಮಾಡ್ತಾ ಇಲ್ಲ. ಹಾಗೂ ನಾವಷ್ಟೇ ಅಲ್ಲ, ಇನ್ನೂ ನನಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಇನ್ನೂ 30ರಿಂದ 35 ಕುಟುಂಬಗಳು ಇದಕ್ಕೆ ಸಿಲುಕಿಕೊಂಡಿದ್ದಾವೆ. ಬೇರೆ ಜಿಲ್ಲೆಗಳಲ್ಲೂ ಸಹ ಇದ್ದಾರೆ. ಯಾಕಂತ ಹೇಳಿದ್ರೆ ಇವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಯಾರೋ ಒಂದು ಸ್ವಲ್ಪ ಇದಾಗಿದ್ದ ತಕ್ಷಣ ಏನು ಮಾಡ್ತಾರೆ, ಕಂಪ್ಲೇಂಟ್ ಕೊಡೋಗು ಅಂತಾರೆ. ಸೊ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ನೋಡಿ ಸರ್ ಇವ್ರದ್ದು ತಪ್ಪಿದೆ ಅವ್ರದ್ದು ತಪ್ಪಿದೆ ಅಂಥೇಳಿ ಈ ಥರ ಉಳ್ಕೊತ ಬಂದಿದ್ದಾರೆ. ಆಮೇಲೆ ತೀರಾ ಸಮಸ್ಯೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಇವರ ತಂದೆ ಕೇಶವ ಮೂರ್ತಿಯವರು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳೋದು, ನನ್ನ ಮಗ ಹುಚ್ಚ, ಅವನಿಗೆ ತಲೆ ಸರಿ ಇಲ್ಲ. ಅದು ಸಹ ನಮ್ಮ ಹತ್ರ ವಿಡಿಯೋ ಅವೈಲೇಬಲ್ ಇದೆ. ಅವ್ರು ಮಾತಾಡಿರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಮನೇಲಿ ಹೋಗಿ ಕನ್ವಿನ್ಸ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತಂದು ಹೇಳಿ. ಸೊ ಈ ಪ್ರಕಾರದಲ್ಲಿ 1,20,20,00,000 ರೂಪಾಯಿ ಮತ್ತು ಕ್ಯಾಶ್ ಎಲ್ಲ ಸೇರಿಬಿಟ್ಟು 1,50,00,000
ಲಕ್ಷ ರೂಪಾಯಿ ಈಗ ಆಲ್ರೆಡಿ ನಮ್ಮ ಪೇರೆಂಟ್ಸ್ ಕಡೆಯಿಂದ ಅವರಿಗೆ ಅಕೌಂಟು ಹೋಗಿದೆ, ಕ್ಯಾಶ್ ಇನ್ ಹ್ಯಾಂಡು ಸಹ ಹೋಗಿದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ನೊಂದಿರ್ತಕ್ಕಂಥ ಈ ಒಂದು ಫ್ಯಾಮಿಲಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂಥೇಳಿ ನನ್ನ ಹಿಂದೆ ಮುಂದೆ ಜನ ಓಡಾಡ್ತಾ ಇದ್ರು, ನನ್ನ ಕಾರ್ಯಸ್ಥಳದಲ್ಲಿ ಓಡಾಡ್ತಾ ಇದ್ರು, ನನ್ನ ಮನೆ ಹತ್ರ ಓಡಾಡ್ತಾ ಇದ್ರು. ನಾನು ಊರು ಬಿಟ್ಟಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ಯಾಕಂದರೆ ನಾನು 10 ರೂಪಾಯಿ ತಿಂದಿಲ್ಲ. ಯಾಕಂದರೆ ನನ್ನ ಹತ್ರದಲ್ಲಿ ಏನು ಹಾಕಿದ್ದಾರೆ ಪೋಷಕರು ಅಲ್ಲಿಂದ ಹಿಡಿದು ಮತ್ತು ನಾನು ಹಾಕಿರ್ತಕ್ಕಂಥ ಪ್ರತಿಯೊಂದಕ್ಕೂ ಸಹ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ನನ್ನ ಹತ್ರ. ಹಾಗಾಗಿ 10 ರೂಪಾಯಿ ನಾನು ತಿಂದಿಲ್ಲ. ಹಾಗಾಗಿ ಹೆದರೋ ಮಾತೇ ಇದರಲ್ಲಿ ಬರೋದಿಲ್ಲ. ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೇನೆ. ದಯಮಾಡಿ ಇನ್ನೂ ಯಾರು ಮೋಸ ಹೋಗಿರೋರಿದ್ದರೆ ದಯಮಾಡಿ ಮೀಡಿಯಾ ಮಿತ್ರರ ಹತ್ರ ಮಾತನಾಡಿ ಒಂದು ನ್ಯಾಯ ದೊರಕಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೇವೆ. ಇಷ್ಟೆಲ್ಲ ಆಗಿದೆ. ನಮ್ಮ ಎದುರುಗಡೆನೇ ಓಡಾಡ್ತಾ ಇದ್ದಾರೆ, ನಮ್ಮ ಎದುರುಗಡೆನೆ ಬೈಕಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ, ರೀಲ್ಸ್ಗಳನ್ನು ಮಾಡ್ತಾ ಇದ್ದಾರೆ. ನೀವು ಇನ್ಸ್ಟಾಗ್ರಾಮ್ ನೋಡ್ಬೋದು, ದಿನಕ್ಕೊಂದು ರೀಲ್ಸ್ಗಳನ್ನು ಮಾಡ್ತಾ ಇದ್ದಾರೆ. ನಾವು ಬಡವರ ಹಣ ತಗೊಂಡಿದ್ದೀವಿ, ನಮಗೆ ಏನು ಆಗ್ಬೋದು ಮುಂದೆ ಅಂತೇಳಿ ಅವ್ರಿಗೆ ಯಾವುದೇ ರೀತಿ ಒಂದು ಪಾಪ ಪ್ರಜ್ಞೆ ಇಲ್ಲದೆ ಇರತಕ್ಕಂಥದ್ದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ದಯಮಾಡಿ ನನಗೊಂದು ನ್ಯಾಯವನ್ನು ದೊರಕಿಸ್ಕೊಡಿ. ಎಲ್ಲ ಫ್ಯಾಮಿಲಿಗೋಸ್ಕರ ನಾನು ನಿಂತಿದ್ದೇನೆ. ಈ ಒಂದು ಇದರಲ್ಲಿ ನನ್ನ ಜೀವ ಹೋದರೂ ನನಗೇನು ಬೇಜಾರಿಲ್ಲ. ಯಾವತ್ತಿದ್ರೂ ಮನುಷ್ಯ ಒಂದಿನ ಸಾಯದೆ. ಸೊ ಒಂದು ನ್ಯಾಯವನ್ನು ಒದಗಿಸ್ಕೊಡ್ರಿ ಅಂಥೇಳಿ ಈ ಮೂಲಕ ಪ್ರತಿಯೊಂದು ಪೊಲೀಸ್ ಅಧಿಕಾರಿಗಳಿಗೂ ಕೇಳ್ಕೊತ, ಹಾಗೂ ನನ್ನ ಮೀಡಿಯಾ ಮಿತ್ರರಿಗೆ ದಯಮಾಡಿ ಎಂತೆಂತರಿಗೂ ನ್ಯಾಯ ಕೊಡಿಸಿದ್ದೀರಾ. ಇದು ಅಧರ್ಮ ಅಂಥೇಳಿ ಗೊತ್ತಿದೆ. ನಮ್ಮ ಕತೆ ಕೇಳಿದ್ರೆ ಎಂಥ ಕಲ್ಲಿಗೂ ಸಹ ಕರುಣೆ ಬರುತ್ತೆ, ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ದಯಮಾಡಿ ಮೀಡಿಯಾ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೊಂದು ನ್ಯಾಯವನ್ನು ಒದಗಿಸ್ಕೊಡಿ. ನಿಮ್ಮನ್ನೇ ನಂಬಿದ್ದೇನೆ, ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ನಂಬಿದ್ದೇನೆ. ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ ಅಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರಗಳು. ಈಗ ಹಣದ ವಿಚಾರ ಬಂದರೆ ನಾನು ಕೆಲಸ ಮಾಡ್ತಿರ್ತಕ್ಕಂತಹ ಸ್ಥಳದಲ್ಲಿ ಬರ್ತಾ ಇದ್ದ ಸುಮಂತ್ ಅಂತ ಹುಡುಗ, ಬೊಮ್ಮನಕಟ್ಟೆ ಹುಡುಗ. ಅವನನ್ನು ಇವರು ಮೊದಲು ಬೊಮ್ಮನಕಟ್ಟೆ ಹುಡುಗ ಅಂತ ಹೇಳಿರಲಿಲ್ಲ. ಪಾಪ ಆ ಹುಡುಗ ಝೊಮ್ಯಾಟೊ ಏನೋ ಮಾಡ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದ. ಇವ್ರು ನನಗೆ ಬ್ರದರ್ ಅಂತೇಳಿ ಪರಿಚಯ ಮಾಡಿದ್ರು. ಹೌದು ಬ್ರದರ್ ಅಲ್ಲ ಅಂಥೇಳಿ ಮತ್ತೆ ಮನೆ ಹತ್ರನೂ ಬಂದು ಕ್ಯಾಶ್ ಇಸ್ಕೊಂಡು ಹೋಗ್ತಾ ಇದ್ದ. ನಂತರ ಕಾಲೇಜನ್ನು ಇಸ್ಕೊಂಡು ಹೋಗ್ತಾ ಇದ್ದ. ಡೇಟ್ ವೈಸ್ ಅವತ್ತೇ ತೊಗೊಂಡೋಗಿ ಪ್ರತಿಯೊಂದನ್ನು ಸಹ ಅಕೌಂಟಿಗೆ ಹಾಕಿದ್ದಾನೆ. ಅದ್ರದ್ದು ಸಹ ಮಾಹಿತಿ ನಮ್ಮ ಹತ್ರ ಇದೆ. ಸುಮಾರು 35ರಿಂದ 40 ಲಕ್ಷ ರೂಪಾಯಿ ಆ ಹುಡುಗ ಎಸ್ಕೊಂಡು ಹೋಗಿ ಅಕೌಂಟಿಗೆ ಹಾಕಿದ್ದಾನೆ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ನಾನು ಸಹ ATMಗಳಲ್ಲಿ ವಂದನ ಬೇಕರಿ ಮುಂದಿರ್ತಕ್ಕಂಥ ATM ಹಾಗೂ ನಮ್ಮ ಇದರಲ್ಲಿ ಉಷಾ ನರ್ಸಿಂಗ್ ಹೋಮ್ ಹತ್ರ ಇರ್ತಕ್ಕಂಥ ATMಲ್ಲಿ ಹಣವನ್ನು ಹಾಕಿದ್ದೇವೆ. ಇನ್ನೆಲ್ಲವೂ ಕ್ಯಾಶ್ಗಳನ್ನು ಕೊಟ್ಟಿದ್ದೇವೆ. 10 ಲಕ್ಷ ಕ್ಯಾಶನ್ನು ಹರೀಶ್ ಅನ್ನೋರು ಮತ್ತು ಇವರಿದ್ದಾಗ ಕೊಟ್ಟಿದ್ದೇನೆ. ಯಾರು ಆಕಾಶ್ ಅವರು ಇದ್ದಾಗ ಕೊಟ್ಟಿದ್ದೇನೆ. ಆಕಾಶ್ ಅವರು ಇಲ್ಲದಾಗ ಹರೀಶ್ ಅನ್ನೋರು ಸಹ 5 ಲಕ್ಷ ಕ್ಯಾಶನ್ನು ಇಸ್ಕೊಂಡು ಹೋಗಿರ್ತಾರೆ. ಪ್ರತಿಯೊಂದು ಕ್ಯಾಶ್ ವ್ಯವಹಾರ ಆಗಿದ್ರೂ ಸಹ ಅಕೌಂಟಿಗೆ ನಾವು ಹಾಕಿದ್ದೇವೆ. ಪ್ರತಿಯೊಂದು ನಮ್ಮಲ್ಲಿ ಇದೆ. ನಂತರದಲ್ಲಿ ಈ ರೀತಿಯಲ್ಲಿ ಆರಂಭ ಆಗಿದ್ದು. ನಂತರ ಗಾಂಧಿ ಪಾರ್ಕಲ್ಲಿ 20 ಲಕ್ಷ ರೂಪಾಯಿ ಕ್ಯಾಶನ್ನು ಇಸ್ಕೊಂಡಿರ್ತಾರೆ. ಸ್ಥಳ ಮಾಜೂರು ಮುಗಿದಿದೆ. ಸೊ ಈ ರೀತಿಯಲ್ಲಿ ಒಂದು ಹಣವನ್ನು ವಸೂಲಿ ಮಾಡ್ತಾ ಬಂದರು. ನಮಗೆ ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ನಿಮಗೆ ಮೋಸ ಆಗಲ್ಲ. ನಾನು ದೇವಿ ಭಕ್ತ. ಸೊ ಏನಾಯ್ತಪ್ಪ ಅಂತ ಹೇಳಿದ್ರೆ, ದೇವಿ ಮೇಲೆ ಆಣೆ, ಕಾಳಿ ಮೇಲೆ ಆಣೆ, ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಸರ್, ನಾನು ನಂಬಿ. ಯಾಕಂದರೆ ಅವ್ನು ನನಗೆ ವಾಟ್ಸಪ್ಪಿಗೆ ಕಳಿಸಿರ್ತಕ್ಕಂಥ ಫೋಟೋ ಮೇಲೆ ಟೈಪ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸಿರ್ತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ತೇನೆ. 2-3 ಸರಿ ನಮ್ಮ ನಾನು ಕೆಲಸ ಮಾಡ್ತಿರ್ತಕ್ಕಂತಹ ಆಫೀಸಿಗೆ ಬಂದಾಗೂ ಸಹ ಫೋಟೋವನ್ನು ಮುಟ್ಬಿಟ್ಟು ಪ್ರಮಾಣ ಮಾಡಿ, ಇಲ್ಲ ಸರ್ ಮೋಸ ಆಗಲ್ಲ ನಂಬಿ ಅಂತ ಹೇಳಿದ್ದಕ್ಕೆ ನಾನು ದೈವತ್ವದ ಮೇಲೆ ನಂಬಿಕೆ ಇಟ್ಬಿಟ್ಟು, ಹೌದು ಬಿಡು ಈ ಮನುಷ್ಯ ನಮಗೇನೋ ಒಂದು ಒಳ್ಳೇದು ಮಾಡ್ತಾನೆ ಅನ್ನೋಕ್ಕೆ ದಾರಿಯನ್ನು ಮಾಡ್ತಾನೆ. ಒಂದು ವೇಳೆ ನಾಳೆ ದಿನ ಹೆಚ್ಚು ಕಮ್ಮಿ ಆಗಿ ಇವ್ನು ದುಡ್ಡು ಕೊಡದೆ ಎಲ್ಲರೂ ಹೋದರೆ ಅವ್ರ ತಂದೆ ಹೆಂಗೂ ಗ್ಯಾರಂಟಿ ಹೇಳಿದ್ರಲ್ಲ ನಾನೇ ಮಾಡಿಸ್ತಾ ಇರೋದು ಅಂಥೇಳಿ. ಮತ್ತು ಗೌರ್ಮೆಂಟ್ ಜಾಬು ತಾಲೂಕು ಆಫೀಸಲ್ಲಿ ಸೂಪರ್ವೈಸರ್ ಕೆಲಸ ಅಂತ ಹೇಳಿದ್ರೆ ಬಿಡು ಇವ್ರು ರೀಪೇ ಮಾಡ್ತಾರೆ, ಟೈಮ್ ತೊಗೊಂಡು ಮೋಸ ಮಾಡಲ್ಲ ಇವರು ಅನ್ನೋ ನಂಬಿಕೆ ಮೇಲೆ ನಾವು ವ್ಯವಹಾರವನ್ನು ಮಾಡಿದ್ವಿ. ನಾನೇ ಅಷ್ಟೇ ಅಲ್ಲ, 3 ಜನದಿಂದ ಹೋಗಿ 13 ಜನ ಆಯಿತು. ಒಬ್ಬರಿಗೆ ನಾ ಪರಿಚಯ ಮಾಡಿಸಿದ 3 ಜನ, ಒಬ್ಬರಿಂದೊಬ್ರಿಗೆ ಹೋಗ್ಬಿಟ್ಟು 13 ಜನ ಆಗಿದೆ. ನಾನು ಪರಿಚಯ ಮಾಡಿಸಿದ 3 ಜನ, ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ ಅಂತ ಹೇಳೋಕೆ ನಾನು ತಯಾರಿಲ್ಲ. ನಾನು ಹೇಳಿದ್ದು ನಾನೇ, ಹಾಗಾಗಿ ಪರಿಚಯ ಮಾಡಿಕೊಟ್ಟಿದ್ದು ನಾನೇ, ಒಂದು ಒಳ್ಳೇದಾಗಲಿ ಅಂತಂದೇಳಿ. ಸೊ ಹಾಗಾಗಿ ಆ 13 ಜನದ ಪರಿವಾರವನ್ನು ನೇರವಾಗಿ ಅವ್ರ ವ್ಯವಹಾರಗಳು ಮಾಡಿದರೂ ಸಹ 13 ಜನದ ಪರಿವಾರದ ಸಂಪೂರ್ಣ ಜವಾಬ್ದಾರಿ ನಂದೆ ಅಂತೇಳಿ ಹೇಳ್ತಾ, ಈ ಒಂದು ನ್ಯಾಯವನ್ನು ದೊರಕಿಸ್ಕೊಡೋ ತನಕ ನಾನು ನಿಲ್ಲೋದಿಲ್ಲ. ನನಗೆ ದಯವಿಟ್ಟು ಒಂದು ನ್ಯಾಯವನ್ನು ಒದಗಿಸ್ಕೊಡಿ ಅಂತೇಳಿ ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.